ವಿಜಯಪುರ ಅಥ್ಲೆಟಿಕ್ಸ್ ಕ್ಲಬ್ 2022 ಮತ್ತು 23ನೇ ಸಾಲಿನ ಕ್ಲಬ್ಬಿನ ಕ್ರೀಡಾಪಟುಗಳು ಕ್ರೀಡಾ ಕ್ಷೇತ್ರದಲ್ಲಿ ಜಯಗಳಿಸಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ. ಇಂದು ಕ್ಲಬ್ ಮತ್ತು ಜಯಭವಾನಿ ಆರ್ಮಿ ಕರಿಯರ್ ಅಕಾಡೆಮಿ ವತಿಯಿಂದ ಸನ್ಮಾನಿಸಲಾಯಿತು. ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿರುವ ದಾನಮ್ಮ ಪೂಜಾರಿ 100 ಮೀಟರ್ ಹರ್ಡಲ್ಸ್, 200 ಮೀಟರ್ಸ್, 400 ಮೀಟರ್ಸ್ ಪ್ರಥಮ ಸ್ಥಾನ ಮತ್ತು ವೈಯಕ್ತಿಕ ಚಾಂಪಿಯನ್ ಆಗಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ. ಅದೇ ರೀತಿ ರೋಹನ್ ರಾಠೋಡ್ 100 ಮೀಟರ್ ಹರ್ಡಲ್ಸ್, 400 ಮೀಟರ್ ಪ್ರಥಮ ಸ್ಥಾನ ಪಡೆದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ಸಿದ್ಧಾರ್ಥ್ ಪೂಜಾರಿ 5000 ಮೀಟರ್ ನಡಿಗೆನಲ್ಲಿ ತೃತೀಯ ಸ್ಥಾನ, ರೋಹಿತ್ ರಾಠೋಡ್ 800 ಮೀಟರ್ನಲ್ಲಿ ತೃತೀಯ ಸ್ಥಾನ. ಈ ಒಂದು ಸಮಾರಂಭಕ್ಕೆ ಘನ ಅಧ್ಯಕ್ಷತೆಯನ್ನು ಶ್ರೀ ಆರ್ ಕುಲಕರ್ಣಿ ಸರ್, ನಿವೃತ್ತ ದೈಹಿಕ ಶಿಕ್ಷಕರು, ಪಿಡಿಜೆ ಪ್ರೌಢಶಾಲೆ ಬಿಜಾಪುರ, ಮುಖ್ಯ ಅತಿಥಿಗಳಾಗಿ ಶ್ರೀ ಯಲ್ಲಪ್ಪ ಜಂಪ್ಲಿ, ಜಿಲ್ಲಾ ಫುಟ್ಬಾಲ್ ತರಬೇತಿದಾರರು ವಿಜಯಪುರ, ಹಾಗೂ ಗೌರವಾನ್ವಿತ ಮುಖ್ಯ ಅತಿಥಿಗಳಾಗಿ ಸಂತೋಷ್ ರಾಠೋಡ್, ಅಧ್ಯಕ್ಷರು, ಜಯಭವಾನಿ ಆರ್ಮಿ ಕರಿಯರ್ ಅಕಾಡೆಮಿ ವಿಜಯಪುರ ಇವರು ಆಗಮಿಸಿದ್ದರು. ಮತ್ತು ಜೊತೆಯಲ್ಲಿ ಜಿಲ್ಲಾ ಅಥ್ಲೆಟಿಕ್ಸ್ ತರಬೇತಿದಾರರಾದ ಗೋಪಾಲ್ ರಾಠೋಡ್ ಮತ್ತು ಕ್ಲಬ್ಬಿನ ತರಬೇತಿದಾರರಾದ ಮೊಹಮ್ಮದ್ ಹಿಟ್ನಳ್ಳಿ ಇವರು ಉಪಸ್ಥಿತರಿದ್ದರು.
ಕ್ರೀಡಾ ಸಮವಸ್ತ್ರಗಳನ್ನು ವಿತರಣೆ ಮಾಡಲಿಕ್ಕೆ ಕೇಳಿಕೊಂಡಂತಹ ಈ ಅಥ್ಲೆಟಿಕ್ ಕ್ಲಬ್ದ ಮೊಹಮ್ಮದ್ ಅವರಿಗೂ ಮತ್ತು ರಾಠೋಡ್ ಅವರಿಗೂ ಮೊದಲು ನಾನು ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೆ. ಅದರ ಜೊತೆಗೇ ಕ್ರೀಡಾಪಟುಗಳನ್ನು ಪ್ರೋತ್ಸಾಹನೆ ಸಲುವಾಗಿ ಅವರು ಇನ್ನೂ ಮೇಲ್ಮಟ್ಟಕ್ಕೆ ಹೋಗಬೇಕು, ಇನ್ನೂ ಒಳ್ಳೆಯ ರೀತಿಯಿಂದ ಪ್ರಶಸ್ತಿಗಳನ್ನು ಪಡಿಬೇಕು ಅನ್ನೋ ಉದ್ದೇಶವನ್ನು ಇಟ್ಟುಕೊಂಡು ನಮಗೆಲ್ಲರಿಗೂ ಕ್ರೀಡಾ ಸಮವಸ್ತ್ರಗಳನ್ನು ನೀಡಿರ್ತಕ್ಕಂತಹ ಜೈ ಭವಾನಿ ಒಂದು ಕ್ರೀಡಾ ಸಂಸ್ಥೆ ಏನದ, ಆ ಕ್ರೀಡಾ ಸಂಸ್ಥೆಯ ಅಧ್ಯಕ್ಷರಿಗೂ ಆಗಿರ್ತಕ್ಕಂಥ ಸಂತೋಷ್ ಅವರಿಗೂ ಅವರ ಮನೆಯವರಿಗೂ ಕೂಡ ನಾನು ಮೊದಲು ಕ್ರೀಡಾ ಕ್ಷೇತ್ರದಲ್ಲಿ ಪ್ರಶಸ್ತಿಗಳನ್ನು ಪಡೆಯೋದು ಬಹಳ ತೊಂದರೆದಾಯಕ. ಕೇವಲ ಒಂದು ವಲಯ ಮಟ್ಟದಲ್ಲೇ ನಾವು ಪ್ರಶಸ್ತಿ ಪಡಿಬೇಕಂದ್ರೂ ಸಾಧ್ಯ ಆಗಂಗಿಲ್ಲ. ಪರೀಕ್ಷೆ ಅಂದ್ರೆ ಹಂಗಿರಂಗಿಲ್ಲ, ಯಾವ್ದಾರ ನೋಡಿ ಬರೋದು ಪಾಸ್ ಆಗಿಬಿಡ್ಬೋದು. ಆದರೆ ಇಲ್ಲಿ ಕಾಪಿ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಕ್ರೀಡಾ ಕ್ಷೇತ್ರದೊಳಗೆ ಕಾಪಿ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಅವ್ರು ಓಡ್ಯಾರಂದ್ರೆ ನೀವು ಓಡ್ಲಿಕ್ಕೆ ಆಗಂಗಿಲ್ಲ. ನೀವು ಅದರಲ್ಲಿ ಪ್ರಯತ್ನ ಮಾಡಿ, ಸರಿಯಾದ ಪ್ರಾಕ್ಟೀಸ್ ಮಾಡಿ, ಸರಿಯಾದ ಮಾರ್ಗದರ್ಶನವನ್ನು ಪಡೆದುಕೊಂಡಾಗ ಮಾತ್ರ ಆ ಒಂದು ಕ್ಷೇತ್ರದಲ್ಲಿ ನಿಮಗೆ ಪ್ರಶಸ್ತಿ ಬರಲಿಕ್ಕೆ ಸಾಧ್ಯತೆ ಅದು, ಇಲ್ಲದ್ರೆ ಬರಂಗಿಲ್ಲ. ಫಿಟ್ನೆಸ್ ಅಂತ ಹೇಳ್ತೀವಿ ನಾವು. ಫಿಟ್ನೆಸ್ ಅಂದರೆ ದೇಹದ ಪ್ರತಿಯೊಂದು ಅಂಗಾಂಗಗಳು ಸರಿಯಾಗಿ ಮೊದಲು ಕೆಲಸ ಮಾಡಬೇಕು. ಅವು ನೀವು ಹೇಳ್ದಂಗೆ ಕೇಳಬೇಕು. ಕೆಲವರಿಗೆ ಇರಂಗಿಲ್ಲ. ಕೋಆರ್ಡಿನೇಷನ್ ಅಂತ ಹೇಳ್ತೀವಿ, ದೇಹದ ಕೋಆರ್ಡಿನೇಷನ್, ಹೊಂದಾಣಿಕೆ. ನೀವು ಒಂದು ಉದಾಹರಣೆ ಕೊಡ್ತೀನಿ ಅದಕ್ಕೆ. ಜಂಪ್ ಮತ್ತು ಕೈಗಳನ್ನು ಪಕ್ಕಕ್ಕೆ ಸರಿಸೋದು, ಇದು ಆಗಂಗಿಲ್ಲ. ಕೆಲವರು ಏನು ಮಾಡ್ತಾರೆ, ಜಂಪ್ ಮಾಡ್ತಾರೆ, ಆಮೇಲೆ ಕೈ ಹಿಂಗೆ ಮಾಡ್ತಾರೆ. ಇದು ಹೊಂದಾಣಿಕೆ ಇಲ್ಲ ಅಂತ. ಈ ಹೊಂದಾಣಿಕೆಯನ್ನು ಮಾಡಿಕೊಂಡು ಕ್ರೀಡಾ ಕ್ಷೇತ್ರದಲ್ಲಿ ನೀವು ಬೇಗ ಮುಂದೆ ಹೋಗ್ಬೇಕನ್ನಂಗಿದ್ರೆ ಮುಖ್ಯವಾಗಿ ಇಲ್ಲಿ ತರಬೇತಿಯನ್ನು ಏನು ಕೊಡ್ತಾ ಇದ್ದಾರೆ ಮೊಹಮ್ಮದ್ ಅವರು ಮತ್ತು ಗೋಪಾಲ್ ಅವರು, ಅವರ ಒಂದು ಮಾರ್ಗದರ್ಶನದಲ್ಲಿ ಒಳ್ಳೆಯ ತರಬೇತಿಯನ್ನು ಪಡೆದುಕೊಂಡು ಉತ್ತಮವಾದ ಗುರಿಯನ್ನು ಇಟ್ಕೊಂಡಿರ್ಬೇಕು. ನೀವು ಬರೀ ನಾವು ತಾಲೂಕಾ ಮಟ್ಟಕ್ಕೆ ಗೆದ್ದುಬಿಟ್ವಿ, ಜಿಲ್ಲಾ ಮಟ್ಟಕ್ಕೆ ಗೆದ್ದುಬಿಟ್ವಿ, ರಾಜ್ಯ ಮಟ್ಟಕ್ಕೆ ಹೋದ್ವಿ ಅಂದರೆ ಅಷ್ಟಕ್ಕೆ ನಿಮ್ಮ ಕಾಲರ್ ಟೈಟ್ ಆಗಬಾರ್ದು. ನೀವಿನ್ನೂ ಮೇಲ್ಮಟ್ಟಕ್ಕೆ ಹೋಗಬೇಕು, ರಾಷ್ಟ್ರ ಮಟ್ಟದಲ್ಲಿ ಭಾಗವಹಿಸಬೇಕು, ನಮ್ಮ ಬಿಜಾಪುರದ ಜಿಲ್ಲೆಯ ಹೆಸರನ್ನು ತರಬೇಕು ಅಂತಕ್ಕಂಥ ಒಂದು ಗುರಿಯನ್ನು ಇಟ್ಟುಕೊಂಡು ಏನು ಮಾಡಬೇಕು, ನೀವು ಸತತ ಪ್ರಯತ್ನ ಮಾಡಬೇಕು. ಎಲ್ಲರೂ ಹೇಳ್ತಾರೆ ಪಾರ್ಟಿಸಿಪೇಷನ್ ಈಸ್ ಮೋರ್ ಇಂಪಾರ್ಟೆಂಟ್ ರಾದರ್ ದ್ಯಾನ್. ಮುಂದಿನ ನಾನು ಹೇಳಂಗಿಲ್ಲ. ಪಾರ್ಟಿಸಿಪೇಷನ್ ಅಂದರೆ ಬರೀ ಅವತ್ತೇ ಬಂದು ಪಾರ್ಟಿಸಿಪೇಷನ್ ಮಾಡೋದು ಉಪಯೋಗ ಇಲ್ಲ. ಕೆಲವರು ಬರ್ತಾರೆ, ನಾನು ಭಾಳ ಸರಿ ನೋಡಿ, ನಾನು ಮೊದಲು ದೈಹಿಕ ಶಿಕ್ಷಕನಾಗಿ ಕೆಲಸ ಮಾಡಬೇಕಾದ್ರೆ ಅನೇಕ ಕ್ರೀಡಾ ಶಿಕ್ಷಕರು ಕ್ರೀಡಾಪಟುಗಳನ್ನ ಕರ್ಕೊಂಡ್ಬಂದು ಅಲ್ಲೇ ಓಡ್ರಿ ಅಂತಾರೆ. ಏನು ಓಡಬೇಕಾ ಮಕ್ಕಳು? ಅವರಿಗೆ ಸರಿಯಾಗಿ ಕಲಿಸ್ಬೇಕು. ಈ ರೀತಿ ಓಡಬೇಕು, ಹೀಗೆ ಹೆಜ್ಜೆ ಹಾಕಬೇಕು, ನಿಮ್ಮ ಕೈಗಳು ಹೀಗಿರಬೇಕು. ಓಡಬೇಕಾದ್ರೆ ಜಿಗಿಬೇಕಾದ್ರೆ ನೀವು ಈ ರೀತಿ ನೀವು ಏನು ಮಾಡಬೇಕು, ಟೇಕಾಫ್ ತೊಗೋಬೇಕು. ಮತ್ತು ಆ್ಯಕ್ಷನಿಂದ ಏರ್ ಹೆಂಗಿರ್ತದೆ, ಲ್ಯಾಂಡ್ ಹೆಂಗೆ ಆಗಬೇಕು, ಇವನ್ನೆಲ್ಲ ನೀವು ತಿಳ್ಕೊಂಡಿರ್ಬೇಕು. ಆವಾಗ ಮಾತ್ರ ಪಾರ್ಟಿಸಿಪೇಷನ್ ಮಾಡಿದರೆ ಅದಕ್ಕೊಂದು ಪಾರ್ಟಿಸಿಪೇಷನ್ ಅಂತ ಹೇಳ್ತೀವಿ. ಅವತ್ತೇ ಬಂದು ನಾವು ಓಡ್ತೀವಿ, ಜಿಗಿತೀವಿ ಅಂದರೆ ಆಗಂಗಿಲ್ಲ. ಅದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ. ಲಾಸ್ ಏಂಜಲ್ಸ್ ಒಲಿಂಪಿಕ್ಸ್ನೊಳಗೆ ಆಸ್ಟ್ರೇಲಿಯಾದ ಮೈಕ್ ಪೆಲ್ಸ್ ಅಂತ ಹೇಳಿ, ಅವನಲ್ಲಿ ಲ್ಯಾಂಡ್ ಆದ ತಕ್ಷಣ ಹೇಳಿದಂತೆ, ನಾನು 8 ಗೋಲ್ಡ್ ಮೆಡಲ್ ಇಲ್ಲಿ ಗೆದ್ದಿದ್ದೀನಿ ಅಂತೇಳಿ ಸ್ವಿಮ್ಮಿಂಗ್ನಲ್ಲಿ. ಅವನು ಅದೇ ಒಲಿಂಪಿಕ್ನಲ್ಲಿ 8 ಗೋಲ್ಡ್ ಮೆಡಲನ್ನು ಗೆದ್ದ. ಅಂಥ ಒಂದು ಛಲ ಇರಬೇಕು. ಆ ರೀತಿ ನೀವು ಛಲವನ್ನು ಪಡೆದುಕೊಂಡು, ಆ ರೀತಿ ನೀವು ಕ್ರೀಡಾ ನೈಪುಣ್ಯತೆಗಳನ್ನು ರೂಢಿ ಮಾಡಿಕೊಂಡು ಕ್ರೀಡಾ ಚಟುವಟಿಕೆಗಳಲ್ಲಿ ಭಾಗವಹಿಸಿದರೆ ಮಾತ್ರ ಅದಕ್ಕೆ ಫಲ ಸಿಗ್ತದೆ. ಸುಮ್ಮನೆ ಅವತ್ತೇ ಹೋಗಿ ಓಡಿ ಅವತ್ತೇ ನಾವು ಜಿಗಿದು ಬಿಡ್ತೀವಿ ಅಂದರೆ ಅವತ್ತು ಮಾತ್ರ ತೃಪ್ತಿ ಇರ್ತದೆ. ಆದರೆ ಮೇಲ್ಮಟ್ಟಕ್ಕೆ ಹೋದಂಗೆಲ್ಲ ಅಲ್ಲೇನಿರ್ತದೆ, ಒಳ್ಳೆಯ ರೀತಿಯಿಂದ ತರಬೇತಿ ಪಡೆದುಕೊಂಡು ಮಕ್ಕಳಲ್ಲಿ ಭಾಗವಹಿಸ್ತಿರ್ತಾರೆ. ಅದೇ ರೀತಿ ನೀವು ತರಬೇತಿ ಪಡೆದುಕೊಂಡು ಒಳ್ಳೆಯ ಕ್ರೀಡಾಪಟುಗಳಾಗಿ ಹೊರಹೊಮ್ಮರಿ, ಈ ಜಿಲ್ಲೆಯ ಹೆಸರನ್ನು ತೊಗೊಂಡು ಬರ್ರಿ. ಈ ಒಂದು ಕ್ರೀಡಾ ಸಮವಸ್ತ್ರಗಳನ್ನು ಕೊಟ್ಟಿರ್ತಕ್ಕಂಥ ಇವರೇನು ಜೈ ಭವಾನಿ ಒಂದು ಕ್ಲಬ್ ಏನು ನಡೆಸ್ತಾ ಇದ್ದಾರೆ, ಅದು ನಿಜಕ್ಕೂ ಉತ್ತಮವಾಗಿರ್ತಕ್ಕಂಥದ್ದು. ಅವ್ರು ಬರೀ ಒಂದೇ ವಿಚಾರವನ್ನು ಇಟ್ಕೊಂಡು ಆ ಕ್ಲಬ್ಬನ್ನು ನಡೆಸ್ತಾ ಇಲ್ಲ, ಎಲ್ಲ ರೀತಿಯಿಂದ. ಪುರ ನಗರದಲ್ಲಿ
ಅಥ್ಲೆಟಿಕ್ಸ್ ವಿದ್ಯಾರ್ಥಿಗಳು ಅನೇಕ ಸರಿ ವಂಚಿತರಾಗ್ತಾ ಇದ್ದಾರೆ. ಅನೇಕ ತೊಂದರೆಗಳಿರ್ತದೆ, ಆದರೆ ಆ ತೊಂದರೆಗಳನ್ನು ನಿವಾರಣೆ ಮಾಡ್ತಕ್ಕಂಥ ಕೆಲಸ ಜಿಲ್ಲೆಯ ಅಥ್ಲೆಟಿಕ್ ಅಸೋಸಿಯೇಷನ್ದವ್ರ ಕೆಲಸ. ಇಲ್ಲಿ ವಿಶೇಷವಾಗಿ ಇಲ್ಲಿ ತರಬೇತಿಯನ್ನು ಏನು ನೀಡ್ತಾ ಇದ್ದಾರೆ ಮೊಹಮ್ಮದ್ ಅವರಾಗಲಿ ಮತ್ತು ಗೋಪಾಲ್ ಅವರಾಗಲಿ, ಅವ್ರ ತರಬೇತಿ ಯಾರೇ ನೀಡಲಿ ಬಿಜಾಪುರದಿಂದ ಹೋಗ್ತಕ್ಕಂಥ ಕ್ರೀಡಾಪಟುಗಳು ಒಳ್ಳೆಯ ರೀತಿಯಿಂದ ಅವರು ಮೇಲೆ ಬರಬೇಕು. ಈ ಮೇಲೆ ಬರಬೇಕಾದ್ರೆ ಬಿಜಾಪುರದಿಂದ ಏನು ಹೋಗ್ತಾರೆ ಎಲ್ಲ ಕ್ರೀಡಾಪಟುಗಳು ನಾವು ಬಿಜಾಪುರದಿಂದ ಭಾಗವಹಿಸ್ತೀವಿ ಅಂತಕ್ಕಂಥ ಮನೋಭಾವನೆಯನ್ನು ಅವರಲ್ಲಿ ನಾವು ಬಿತ್ತಬೇಕು. ಬಿಜಾಪುರದಲ್ಲಿರ್ತಕ್ಕಂಥ ಬೇರೆ ಬೇರೆ ಕ್ರೀಡಾ ಸಂಸ್ಥೆಗಳಲ್ಲಿ ಅನೇಕ ಕ್ರೀಡಾ ತರಬೇತಿದಾರಿದ್ದಾರೆ, ಬೇರೆ ಬೇರೆ ಕ್ರೀಡಾಪಟುಗಳನ್ನು ತಯಾರು ಮಾಡ್ತಾಯಿದ್ದಾರೆ. ನಮ್ಮಲ್ಲೇ ಸ್ಪರ್ಧೆ ಏರ್ಪಡಲಿ, ಬಿಜಾಪುರ ಜಿಲ್ಲೆಯಿಂದ ಹೊರಗಡೆ ಹೋಗಬೇಕಾದ್ರೆ ಬಿಜಾಪುರ ಅಂತ ಹೋಗಬೇಕು. ಇಲ್ಲಿ ಮೊಹಮ್ಮದ್ ಅವರಾಗಲಿ ಗೋಪಾಲ್ ಅವರಾಗಲಿ ಬೇರೆ ಬೇರೆಯವರು ಇಲ್ಲಿ ಅನೇಕ ಕ್ರೀಡಾ ತರಬೇತಿಯನ್ನು ನೀಡ್ತಿದ್ದಾರೆ ಅಥ್ಲೆಟಿಕ್ಸ್ನಲ್ಲೇ. ಅದಕ್ಕೆ ಬೇರೆ ಬೇರೆ ಕ್ಲಬ್ಗಳು ಕೂಡ ಪ್ರೋತ್ಸಾಹ ಮಾಡ್ತವೆ. ಉದಾಹರಣೆಗೆ ಇವತ್ತು ಜೈ ಭವಾನಿ ಈ ಒಂದು ಸಂಸ್ಥೆ ಏನದ ಕ್ರೀಡಾಪಟುಗಳನ್ನು ಪ್ರೋತ್ಸಾಹ ನೀಡಲಿಕ್ಕೆ ಅವ್ರಿಗೆ ಸಮವಸ್ತ್ರವನ್ನು ನೀಡಿದ್ದಾರೆ. ಇದರ ಉದ್ದೇಶ ಏನಂದ್ರೆ ಕ್ರೀಡಾಪಟುಗಳು ಮೇಲೆ ಬರಬೇಕು, ಮುಂದೆ ಹೋಗ್ಬೇಕು, ತಾಲೂಕಾ ಮಟ್ಟ, ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟದಲ್ಲಿ ಭಾಗವಹಿಸಿ ಇದ್ರ ಹೆಸರನ್ನು ತರಬೇಕು. ಅದಕ್ಕೆ ಜಿಲ್ಲೆಯ ಪ್ರತಿಯೊಬ್ಬ ಕ್ರೀಡಾ ಸ್ಫೂರ್ತಿಯನ್ನು ಏನು ಕೊಡ್ತಾ ಇದ್ದಾರೆ, ಕ್ರೀಡಾಪಟುಗಳಿಗೆ ಪ್ರೋತ್ಸಾಹನ ಏನು ಕೊಡ್ತಾ ಇದ್ದಾರೆ, ಅವರು ಇದ್ರ ಬಗ್ಗೆ ಸ್ವಲ್ಪ ಒತ್ತನ್ನು ನೀಡಿ ಎಲ್ಲ ಕ್ರೀಡಾಪಟುಗಳು ಒಳ್ಳೆಯ ರೀತಿಯಿಂದ ಮೇಲೆ ಹೋಗೋದಕ್ಕೆ ಬರೀ ಅಥ್ಲೆಟಿಕ್ಸ್ ಮಾತ್ರ ಹೇಳ್ತಾ ಇಲ್ಲ, ಅಥ್ಲೆಟಿಕ್ಸ್ ಆಗಲಿ, ಫುಟ್ಬಾಲ್ ಆಗಲಿ, ವಾಲಿಬಾಲ್ ಆಗಲಿ ಮತ್ತು ಹಾಕಿ ಆಗಲಿ ಬೇರೆ ಬೇರೆ ಕ್ರೀಡಾಪಟುಗಳು ಇಲ್ಲಿ ಇದ್ದಾರೆ. ಅವ್ರನ್ನ ಸರಿಯಾಗಿ ಪ್ರೋತ್ಸಾಹ ನೀಡಿ ಅವ್ರನ್ನ ಮೇಲ್ಮಟ್ಟಕ್ಕೆ ಕಳಿಸ್ತಕ್ಕಂಥ ಜವಾಬ್ದಾರಿ ಬಿಜಾಪುರದಲ್ಲಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಹಿರಿಯ ಕ್ರೀಡಾಪಟುಗಳು ಇದಕ್ಕೆ ಹೆಚ್ಚಿನ ರೀತಿಯಿಂದ ಒಂದು ಒತ್ತನ್ನು ಕೊಟ್ಟು ಕ್ರೀಡಾಪಟುಗಳನ್ನು ಮೇಲೆ ತರಬೇಕಾಗಿ ನಾನು ವಿನಂತಿ ಮಾಡ್ತಾಯಿದ್ದೆ. ನನ್ನ ಹೆಸರು RR ಕುಲಕರ್ಣಿ ಅಂತೇಳಿ, ನಿವೃತ್ತ ದೈಹಿಕ ಶಿಕ್ಷಕರು, PDJ ಪ್ರೌಢಶಾಲೆ ವಿಜಯಪುರ. ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಇವತ್ತು ನಾವೊಂದು ಗೆಟ್ ಟುಗೆದರ್ ಫಂಕ್ಷನ್ ಇಟ್ಕೊಂಡಿದ್ದೇವೆ. ಯಾಕಂದ್ರಪ್ಪ ಅಂದರೆ 2022 ಸಾಲಿನ ನಮ್ಮ ಒಂದು ತಂಡದಲ್ಲಿ ಕ್ರೀಡಾಪಟುಗಳು ಏನು ಸಾಧನೆ ಮಾಡಿದ್ದಾರೆ, ಸೊ ಅಲ್ಲಿ ಮಟ್ಟದಲ್ಲಿ ಒಂದು ಸೆಲೆಕ್ಟ್ ಆಗಿದ್ದಾರೆ ಅನ್ನೋದಕ್ಕೋಸ್ಕರ ನಾವು ಒಂದು ನಮ್ಮ ಗುರುಗಳಿಗೆ ನಾವು ಕರೆಸಿ ಮತ್ತು ಸಂತೋಷರು ಎಲ್ಲ ಸರಿಗೆಲ್ಲ ಕರೆಸಿಬಿಟ್ಟು ನಾವು ಒಂದು ಫಂಕ್ಷನನ್ನು ಗೆಟ್ ಟುಗೆದರ್ ಮಾಡಿದ್ದೀವಿ. ಸೊ ಮೊನ್ನೆ ನಡೆದಂಥ ಒಂದು ಶಾಲಾ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ ಕ್ರೀಡಾಕೂಟದಲ್ಲಿ ನಮ್ಮ ವಿದ್ಯಾರ್ಥಿಗಳು ಏನಪ್ಪ ಅಂದರೆ ವೈಯಕ್ತಿಕ ಚಾಂಪಿಯನ್ ಗಳಿಸಿ ದಾನಮ್ಮ ಪೂಜಾರಿ, ರೋಹನ್ ರಾಠೋಡ್ ಗಳಿಸಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ಸೊ ಮೈಸೂರು ನಡೆಯುವಂಥ ರಾಜ್ಯ ಮಟ್ಟದ ಕ್ರೀಡಾಕೂಟದಲ್ಲಿ ಇವರು ವಹಿಸಲಿದ್ದಾರೆ. ಸೊ ಅದಕ್ಕೆ ಒಂದು ಮಕ್ಕಳಿಗೆ ಒಂದು ಪ್ರೋತ್ಸಾಹ ಆಗಲಿ, ಇನ್ನೊಬ್ಬರು ಅವ್ರು ನೋಡಿ ಇನ್ನೊಬ್ಬ ಕ್ರೀಡಾಪಟುಗಳು ಹುಟ್ಟಲಿ ಅಂತ ಹೇಳ್ಬಿಟ್ಟು ನಾವು ಒಂದು ಈ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಸೊ ಆ ಒಂದು ಕಾರ್ಯಕ್ರಮಕ್ಕೆ ಒಂದು ರಾಜ್ಯ ಮಟ್ಟಕ್ಕೆ ಆಯ್ಕೆ ಅಂತ ಒಂದು ಕ್ರೀಡಾಪಟುಗಳಿಗೆ ನಮ್ಮ ಸಂತೋಷ್ ರಾಠೋಡ್ ಎಕ್ಸ್-ಆರ್ಮಿ ಅವರು ಮಕ್ಕಳಿಗೆ ಒಂದು ಸಮವಸ್ತ್ರವನ್ನು ಉಡುಗೊರೆ ಕೊಟ್ಟಿದ್ದಾರೆ. ಮತ್ತು ಮಕ್ಕಳಿಗೆ ಒಂದು ಕ್ರೀಡಾ ಸ್ಫೂರ್ತಿ ಬರಲಿ ಅಂತ ಹೇಳ್ಬಿಟ್ಟು ಅದು ಕ್ರೀಡಾ ಸಂಸ್ಥೆ ಕೊಟ್ಟು ಅವರಿಗೆ ತುಂಬ ಧನ್ಯವಾದಗಳನ್ನು ವ್ಯವಸ್ಥೆ ಇದ್ದೇನೆ. ಹಾಗೂ ರಾಜ್ಯ ಮಟ್ಟಕ್ಕೆ ಸೆಲೆಕ್ಟ್ ಆದಂಥ ಕ್ರೀಡಾಪಟುಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಮತ್ತು ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಇದ್ದೀನಿ. ಗೋಪಾಲ್ ರಾಠೋಡ್, ಜಿಲ್ಲಾ ಅಥ್ಲೆಟಿಕ್ಸ್ ತರಬೇತಿದಾರ, ವಿಜಯಪುರ. ನನ್ನ ಹೆಸರು ದಾನಮ್ಮ. ನಾನು ಇಲ್ಲಿ ತರಬೇತಿ ಹೇಳ್ತಾರಂತ ಗೊತ್ತಾದ ತಕ್ಷಣ ಇಲ್ಲಿ ಬಂದಿದೆ. ನನಗೆ ಗೋಪಾಲ್ ಸರ್ ಫಸ್ಟು ಭೇಟಿಯಾದರು. ಆದಮೇಲೆ ಫಸ್ಟ್ ನಾನು ಓಪನ್ ಸ್ಟೇಟಿಗೆ ಹೋಗಿದ್ದೆ. ಅಲ್ಲಿ ನನಗೆ ಹೀಗಿರುತ್ತೆ ಅನ್ನೋದನ್ನು ತಿಳಿಸಿಕೊಟ್ರು. ಹಾಗೆ ಸ್ಕೂಲ್ನಲ್ಲಿ ಭಾಗವಹಿಸಿದಾಗ ಈಗ ನಾನು ಸ್ಟೇಟ್ ಲೆವೆಲ್ಗೆ ಸೆಲೆಕ್ಟ್ ಆಗಿದ್ದೇನೆ. ನನಗೆ ಈಗ ಕೋಚ್ ಆಗಿ ಗೋಪಾಲ್ ಸರ್ ಮತ್ತು ಮೊಹಮ್ಮದ್ ಸರ್ ತರಬೇತಿ ನೀಡುತ್ತಿದ್ದಾರೆ. ಈಗ ಎಷ್ಟು ವರ್ಷದಿಂದ ತಾವು ತರಬೇತಿ ಪಡಿತಾ ಇದ್ದೀರಿ? ಈಗ 1 ವರ್ಷ ಆಯಿತು. ತಮ್ಮ ಹೆಸರು? ದಾನಮ್ಮ ಪೂಜಾರಿ. ನಾನು 200 ಮತ್ತು 400 ಮೀಟರ್ನಲ್ಲಿ ಮತ್ತು ಹಡಲ್ಸ್ನಲ್ಲಿ ಭಾಗವಹಿಸಿ ಚಾಂಪಿಯನ್ಶಿಪ್ಪನ್ನು ಪಡೆದಿದ್ದೇನೆ. ಮುಂದಿನ ಲಕ್ಷ್ಯ ಏನಿದೆ? ನ್ಯಾಷನಲ್ ಮೆಡಲ್ ಮಾಡಬೇಕಂತ. ಹೆಸರು? ದಾನಮ್ಮ ಪೂಜಾರಿ. ನಮಸ್ಕಾರ, ನನ್ನ ಹೆಸರು ಸಾಗರ್ ಅಂತ. ನಾನು ಈ ಅಕಾಡೆಮಿ ಜೈ ಭವಾನಿ ಅಕಾಡೆಮಿಯಲ್ಲಿ ನಾನು 2 ವರ್ಷ ಆಯಿತು ನಾನು ಇಲ್ಲಿ ಬರ್ತಾಯಿದ್ದು. ಇಲ್ಲಿ ಎಷ್ಟೋ ಜನ ನಮ್ಮ ಕೋಚರ್ಸ್ ಸಂತೋಷ್ ಸರ್ ಅವರು ಎಷ್ಟೋ ಜನರಿಗೆ ಟ್ರೈನಿಂಗ್ ಕೊಡ್ತಾರೆ. ಸೈನಿಕ ಅವರು ಒಬ್ಬರು ಎಕ್ಸ್-ಆರ್ಮಿ,
ಆಮೇಲೆ ಇದೇ ಥರ ಅವರು ದೇಶ ಸೇವೆ ಮಾಡ್ಬೇಕಂತ ಹೇಳಿಬಿಟ್ಟು ಎಲ್ಲ ಹುಡುಗರಿಗೆ, ಬಡ ಹುಡುಗರಿಗೆ ಎಲ್ಲ ಫ್ರೀ ಒಳಗೆ ಮಾಡ್ತಿರ್ತಾರೆ. ಆಮೇಲೆ ಯಾರು ಏನೂ ಇರಲ್ಲ, ಪ್ಯೂರ್ ಇರ್ತಾರೆ, ಅವರಿಗೆಲ್ಲ ಸೇವೆ ಮಾಡ್ಕೋತು ಅವರು ದೇಶ ಸೇವೆ ಮಾಡಿಕೊಂಡು ಈಗ ಮಕ್ಕಳಿಗೆಲ್ಲ ಕಲಿಸ್ಕೊತು ಒಂದು ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಮತ್ತು PSI ಯಾರಾಗಬೇಕು, ಯಾರು ಆರ್ಮಿಗೆ ಹೋಗಬೇಕು, ಅವ್ರಿಗೆಲ್ಲ ಯಾವ ಥರ ಟ್ರೈನ್ ಮಾಡಬೇಕು, ಯಾವ ಥರ ಇಲ್ಲ, ಪ್ರತಿಯೊಂದನ್ನು ಹೇಳ್ಕೊಡ್ತಿರ್ತಾರೆ. ಆಮೇಲೆ ಕಳೆದ ವರ್ಷ ಲಾಕ್ಡೌನ್ ಇತ್ತು. ಲಾಕ್ಡೌನಲ್ಲಿನೂ ಯಾರನ್ನೂ ಎಷ್ಟೋ ಬೇರೆ ಬೇರೆ ಕಡೆಯಿಂದ ಬಂದಿದ್ದರು, ಬೇರೆ ಬೇರೆ ಜಿಲ್ಲೆಯಿಂದ ಬಂದಿದ್ದರು. ಅವ್ರಿಗೆಲ್ಲ ಟ್ರೈನಿಂಗನ್ನು ಮಾಡಿ, ಅವ್ರಿಗೆಲ್ಲ ವ್ಯವಸ್ಥೆ ಮಾಡಿ, ಅವ್ರಿಗೆಲ್ಲ ಇದು ಮಾಡಿ ಯಾವ ಥರ ತರಬೇತಿ ನೀಡಬೇಕನ್ನೋದು ಅದನ್ನೆಲ್ಲ ಅವರು ಒಂದು ಪರ್ಫೆಕ್ಟ್ ಪ್ಲ್ಯಾನ್ ಮಾಡಿಕೊಂಡು ಅವರು ಒಬ್ಬರು ಮುಂಚೆ ಅವರು ಅದ್ರದ್ದೆಲ್ಲ ಟ್ರೈನಿಂಗ್ ತೊಗೊಂಡ್ಬಂದು ಇಲ್ಲಿ ಮಕ್ಕಳಿಗೆಲ್ಲ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಸರ್, ಇದು ಎಷ್ಟು ವರ್ಷದಿಂದ ಈ ಸಂಸ್ಥೆ ನಡೀತಾ ಇದೆ? ಸರ್, ಇದು ಸಂಸ್ಥೆ ಸ್ಟಾರ್ಟಾಗಿ ಎರಡೂವರೆ, ನಾನು ಬಂದೇ 2 ವರ್ಷ ಆಯಿತು. ನಾನು ಬರೋಕ್ಕಿಂತ ಮುಂಚೆನೇ ವರ್ಷ ಶುರು ಮಾಡಿದ್ದು. ನನ್ನ ಹೆಸರು ಸರ್? ನನ್ನ ಹೆಸರು ಸಾಗರ್ ಅಂತ ಸರ್.